ಜೆಡಿಎಸ್ ಶಾಸಕರ ಖರೀದಿ ವಿಚಾರವಾಗಿ ಇದೀಗ ಚನ್ನಪಟ್ಟಣದ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದಂತಹ ಮಾತು ಜೆಡಿಎಸ್ ಶಾಸಕರುಗಳನ್ನ ಕೆರಳಿಸಿರುವಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಇದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಜೆಡಿಎಸ್ ಶಾಸಕರು 18 ಜನ ಶಾಸಕರು ಕರೆದುಕೊಂಡು ಹೋಗುವಂತಹ, ಅಂದ್ರೆ ಕಾಂಗ್ರೆಸ್ ನಮಗೆ ಟಾಸ್ಕ್ ಕೊಟ್ಟರೆ ನಾನು ಒಂದೇ ತಿಂಗಳಲ್ಲಿ ಕರೆದುಕೊಂಡು ಹೋಗ್ತೀನಿ ಅನ್ನುವಂತಹ ಹೇಳಿಕೆ ಸರ್. ಈಗ ಏನಾಗಿದೆ, ಯೋಗೇಶ್ವರ್ ಅವ್ರದ್ದು ಅವ್ರ ಮನಸ್ಥಿತಿ ನಿಮ್ಗೆ ಮೊದಲಿಂದ ಗೊತ್ತಿರ್ತಕ್ಕಂಥದ್ದು. ಹಿಂದೆ ಕಾಂಗ್ರೆಸ್ಸು ಮತ್ತು JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಬಾಂಬೆಗೆ ಹೋಗಿ ಅಲ್ಲಿ ಯಾವ ರೀತಿ ಅವರು ಇಲ್ಲಿ ಕುದುರೆ ವ್ಯಾಪಾರ ಮಾಡಿದ್ರು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಬ್ಲ್ಯಾಕ್ ಮೇಲ್ ಯಾರ್ಯಾರು ಮಾಡಿದ್ರು ಎಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ಹಿಂದೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ ಅವಾಗಲೂ ಕೂಡ ನಮ್ಮ BJP ಅವ್ರಿಗೆ ಅವರು ನೀವು ಟಾಸ್ಕ್ ಕೊಟ್ಟರೆ 30 ಜನ ಕರ್ಕೊಂಬರ್ತೀನಿ ಅಂತಕ್ಕಂಥ ಅಭಿಪ್ರಾಯ ಇಟ್ಟಂಥದ್ದು ಕೂಡ ಗೊತ್ತಿದೆ. ಇವತ್ತು ಏನು ಕಾಂಗ್ರೆಸ್ಗೆ ಹೊಸದಾಗಿ ಹೋಗಿದ್ದಾರೆ, ಅಲ್ಲೂ ಕೂಡ ಈ ಥರ JDSನವ್ರನ್ನ 15 ಜನ ನೀವು ಟಾಸ್ಕ್ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ, ಅದು ಅವರ ಒಂದು ವೃತ್ತಿ ಮಾಡ್ಕೊಂಡಿರಂಗೆ ಕಾಣ್ತಾರೆ. ರಾಜಕೀಯದಲ್ಲಿ ಇದೊಂದು ವ್ಯಾಪಾರದ ವೃತ್ತಿನ ಸನ್ಮಾನ್ಯ ಯೋಗೀಶ್ ಅವರು ಮಾಡ್ಕೊಂಡಿರಂಗೆ ಕಾಣ್ತಾರೆ. ಆದ್ದರಿಂದ ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ. ಈ ಥರ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸಕ್ಕೆ ಇಂಥ ಮಾನ್ಯರೇನಿದ್ದಾರೆ ಇಂಥರ ಬಗ್ಗೆ ಖಂಡಿತ ಎಚ್ಚರಿಕೆ ಇರಲಿ ಅಂತ ಹೇಳಿ. ಕಾಂಗ್ರೆಸ್ಗೆ ಸಂಪೂರ್ಣವಾದಂತಹ ಬೆಂಬಲ ಇದೆ, ಅಂದ್ರೆ ಬಲ ಇದೆ. ಆದ್ರೆ ಇವರನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಅವ್ರು ಮಾತನಾಡಿರುವಂತಹದ್ದು ಯಾರನ್ನು ಮೆಚ್ಚಿಸೋದಕ್ಕೆ? ಅವರು ಅದು ಹೋಗಿರ್ತಕ್ಕಂಥ ಪಕ್ಷವನ್ನ ಮೆಚ್ಚಿಸ್ಲಿಕ್ಕೆ, ಎಲ್ಲಿ ಹೋಗ್ತಾರೆ ಅಲ್ಲಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಈ ತರ ಒಂದೊಂದು ಅಭಿಪ್ರಾಯಗಳನ್ನ ಅವ್ರು ಇಡ್ತಕ್ಕಂಥದ್ದು ಸಹಜ. ಹಾಗಾಗಿ ನಮ್ಮಲ್ಲಿ 18 ಜನ ಶಾಸಕರೇನಿದ್ದೇವೆ, ನಾವು ಯಾರು ಕೂಡ ಒಂದು ಆತಂಕದಲ್ಲಿಲ್ಲ. ನಾವೆಲ್ಲರೂ ಕೂಡ ದೃಢವಾಗಿದ್ದೇವೆ. ಒಂದು ಒಳ್ಳೆ ಮನಸ್ಸಿನಲ್ಲಿ ನಾವೆಲ್ಲ ಒಟ್ಟಾಗಿ ಜನತಾದಳದಲ್ಲಿ ಇರ್ತೇವೆ. ಮುಂದಿನ ದಿನಗಳಲ್ಲಿ ಖಂಡಿತ ಇವತ್ತು BJP ಮತ್ತು JDS ಸರ್ಕಾರ ಬರೋದ್ರಲ್ಲಿ ಸಂಶಯ ಇಲ್ಲ. ನಾವೆಲ್ಲ ಒಟ್ಟಾಗಿ ಇವತ್ತು ದುಡಿದು ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿದೆ ಅಂತ ಹೇಳಿಕ್ ಬಯಸ್ತೇವೆ. ಮೊಮ್ಮಗನನ್ನೇ ಗೆಲ್ಲಿಸ್ಕೊಂಡಕ್ಕಾಗದೇ ಇರೋರು ರಾಜಕೀಯದಿಂದ ನಿವೃತ್ತಿ ಹೊಂದಲಿ ಅನ್ನುವಂತಹ ದೇವೇಗೌಡರಿಗೆ ಮಾತು. ಈಗ ಪಕ್ಷ ಯಾವತ್ತೂ ಕೂಡ ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ತಗೊಳ್ತದೆ. ದೇವೇಗೌಡರು ಇದ್ಯಾವುದಕ್ಕೂ ಹಿಂಜರಿಯಲ್ಲ. ಹಿಂದೆ SM ಕೃಷ್ಣ ಗೌರ್ಮೆಂಟಲ್ಲಿ ನಾವು 4 ಜನ ಶಾಸಕರಿದ್ದಂಥದ್ದು, ನಾನು, ಚಲುವರಾಯಸ್ವಾಮಿ, ಚೆನ್ನಿಂಗಪ್ಪ ಮತ್ತು ಕಡೂರು ಕೃಷ್ಣಮೂರ್ತಿ. ಆ ಸಂದರ್ಭದಲ್ಲೇ ದೃಢಗಿಡಲಿಲ್ಲ ನಾವು. ಅದಾದಮೇಲೆ 58 ಜನ ಬಂದರು, ಅಧಿಕಾರಕ್ಕೆ ಬಂತು. ಈ ಥರ ನಮ್ಮ ಪಕ್ಷ ಮೇಲು ಕೀಳು ಫಿನಿಕ್ಸ್ ಥರ ಬರ್ತಕ್ಕಂಥದ್ದೆಲ್ಲ ಗೊತ್ತಿದೆ. ಹಾಗಾಗಿ ಖಂಡಿತ ಇದು ಯಾವುದಕ್ಕೂ ಕೂಡ ಇಂಜರಿಯಲ್ಲ. ಮೊಮ್ಮಗನ್ನ ಸೋತಿದ್ರು ಪರವಾಗಿಲ್ಲ, ಖಂಡಿತ ಮುಂದೆ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದು ಮತ್ತೆ ಪಕ್ಷವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ದೇವೇಗೌಡರು ಮಾರ್ಗದರ್ಶನದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪಕ್ಷದ ಆಂತರಿಕ ಸಮಸ್ಯೆಗಳು ಇದಕ್ಕೆಲ್ಲ ಕಾರಣ ಆಗ್ತಿದೆಯಾ ಈ ಹೇಳಿಕೆಗಳಿಗೆ ಅಂತ? ನಮ್ಮಲ್ಲಿ ಆತಂಕ ಆ ಥರ ಪಕ್ಷದ ಇದೇನು ಕಾಣಿಸ್ತಾ ಇಲ್ಲ. ಒಂದೇನಾಗಿದೆ, GT ದೇವೇಗೌಡರಿಗೆ ಸ್ವಲ್ಪ ಅಸಮಾಧಾನ ಯಾವುದೋ ವಿಷಯದಲ್ಲಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ಇನ್ನ 17 ಜನ ಯಾರು ಕೂಡ ಎಲ್ಲರದ್ದು ಕೂಡ ಒಂದೇ ಮನಸ್ಥಿತಿ ಇದೆ. ಹಾಗಾಗಿ ಬೇರೆ ಭಿನ್ನಾಭಿಪ್ರಾಯಗಳೇನಿಲ್ಲ ಅಂತ ಹೇಳ್ತೇನೆ. ಶರಣಗೌಡ ಕಂದಕೂರ್ ಕೂಡ ಒಂದಿಷ್ಟು ದೂರ ಉಳ್ಕೊಂಡಿದ್ದಾರೆ, GT ದೇವೇಗೌಡರು ದೂರ ಉಳ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ಇರುವಂತಹ ಶಾಸಕರುಗಳಿಗೆ ಎಲ್ಲೋ ಒಂದ್ ಕಡೆ ಡೋಲಾಯಮಾನ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆಯಾ ಮುಂದಿನ ದಿನಗಳಲ್ಲಿ ಅಂತ? ಇಲ್ಲ, ಶರಣಗೌಡ್ರದ್ದು ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ಒಟ್ಟಾಗಿದ್ದಾವೆ. ಅವರೆಲ್ಲರೂ ಕೂಡ ಚುನಾವಣೆ ಎದುರಿಸಿದಂಥವ್ರು. ನಿಖಿಲ್ ಕುಮಾರಸ್ವಾಮಿ ಅವ್ರ ಚುನಾವಣೆನ ಶರಣಗೌಡರು ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡಿದ್ರು. ನಮ್ಮ ಶಾಸಕರೆಲ್ಲರೂ ಕೂಡ. ಅದರಲ್ಲಿ GT ದೇವೇಗೌಡರಿಗೆ ಸ್ವಲ್ಪ ಏನೋ ಒಂದು ಇರಿಸಿರೋದ್ರಿಂದ ಅದು ಸರಿ ಹೋಗಿಲ್ಲ. ಅದನ್ನ ಈ ಶೀಘ್ರದಲ್ಲೇ ಸನ್ಮಾನ್ಯ ದೇವೇಗೌಡರ ಮುಂದಾಳತ್ವದಲ್ಲಿ ಅದನ್ನ ಸರಿಪಡಿಸ್ಕೊತೇವೆ. ಕೆಲವೊಂದ್ ಕಡೆ ತಡವಾಗ್ತಿದೆ ಅನ್ನುವಂತಹ ವಿಚಾರ, ಯಾಕಂದ್ರೆ ಈಗ ಆಲ್ರೆಡಿ ಇಬ್ರಾಹಿಂ ಅವರನ್ನ ಭೇಟಿ ಮಾಡಿದ್ರು, 3ನೇ ಶಕ್ತಿಯನ್ನು ಹುಟ್ಟು ಹಾಕಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. GT ದೇವೇಗೌಡರು ದೂರ ಉಳ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಪಕ್ಷದ ಮೇಲೆ ಎಫೆಕ್ಟ್ ಆಗಲ್ವಾ ಅಂತ? ಖಂಡಿತ ಇಲ್ಲ. ಈಗ 3ನೇ ಶಕ್ತಿ ಯಾರು ಮಾಡು ಕೂಡ ಯಾರು ಉಳಿದಿಲ್ಲ ನಮ್ಮ ರಾಜ್ಯದಲ್ಲಿ. ನೀವು ನೋಡಿದಿರಿ, ಬಂಗಾರಪ್ಪನವರು ಪಕ್ಷ ಕಟ್ಟಿದ್ರು, ಎಲ್ಲರೂ ಕಟ್ಟಿ ಇವತ್ತು ಏನೇನಾಯ್ತು ಅಂತ ಗೊತ್ತು. ಅದರಲ್ಲಿ ಉಳಿದಿರ್ತಕ್ಕಂಥ ಜನತಾದಳ ಒಂದೇ. ಇಷ್ಟು ಇದು ಏನೇ ಒಂದು ಒತ್ತಡಗಳಿದ್ರು, ಏನೇ ಸಮಸ್ಯೆ ಬಂದರೂ ಕೂಡ ಜಗ್ದೇ ಇರ್ತಕ್ಕಂಥ ಪಕ್ಷ ಯಾವ್ದಾರು ಇದ್ರೆ ಅದು ಜನತಾದಳ. ದೇವೇಗೌಡರು ಅದನ್ನು ಒಬ್ಬರಿರ್ಲಿ ಇಬ್ಬರಿರ್ಲಿ 10 ಜನ ಆಗಲಿ ಇವತ್ತು ಇಲ್ಲಿವರೆಗೂ ಕೂಡ ಪಕ್ಷವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಮುಂದೆನೂ ಕೂಡ ಈ ಪಕ್ಷ ಹೆಮ್ಮರವಾಗಿ ಬೆಳೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ರೈಟ್. ಇದಿಷ್ಟು ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ದೀಪಕ್ ಕುಕ್ವಾಡ, ಪವರ್ TV ಬೆಂಗಳೂರು.